ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಬಾಗುವುದು ನನ್ನ ಕಾಯ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಿಕ, ಬಾಳಲ್ಲಿ ಬಡಿವಾರವೇಕೆ. ಸ್ಪೆಷಲ್ ಎಜೆಂಡಾ ಆಗಿತ್ತು ನಮ್ದು ಈ ಮನೆಯ ನಿರ್ಮಾಣದಲ್ಲಿ. ಕಾರಣ ಏನಂದ್ರೆ, ನಾವು ವಿದ್ಯಾಪೋಷಕನ ಫಲಾನುಭವಿ ಮಕ್ಕಳಿಗೆ ಮಾತ್ರ ನಿರ್ಮಿಸಿಕೊಡುವ ಉದ್ದೇಶದಿಂದ ಮನೆ ಕಟ್ಟಲು ಆರಂಭ ಮಾಡಿದ್ದು ನಾವು. ಆದರೆ ಶಂಕರ ಐತಾಳ್ರ ಮುಖಾಂತರ ಮತ್ತೆ ಸರ್ ನಮ್ಮ ಸಕರಾಮ್ ಸೋಮಯಾಜಿ ಅವರ ಒಂದು ಮುತುವರ್ಜಿಯಲ್ಲಿ ಅವರ ಒಂದು ಬೇಡಿಕೆಯನ್ನು ಮನ್ನಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಕಟ್ಟಬೇಕಂತ ಅದನ್ನು ಪೂರ್ಣಗೊಳಿಸ್ಬೇಕಂತ ಹೇಳಿ ಒಂದು ನಿರ್ಧಾರದಿಂದ ಈ ಮನೆಯನ್ನು ಕೈ ಹಾಕಿದ್ದೇವೆ ನಾವು. ಇದಕ್ಕೆ ನಮಗೆ ದಾನಿಗಳಾಗಿ ಒದಗಿ ಬಂದವರು ಕಲಾರಂಗದ ಅಭಿಮಾನಿ, ಚಿಂತಕ, ಪ್ರೋತ್ಸಾಹಕ, ದಾನಿ ಎಲ್ಲವೂ ಆಗಿರುವ ವೆಂಕಟೇಶ್ ಸರ್ ದಂಪತಿಗಳು. ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ಅದನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಾನು ಇಲ್ಲಿಂದ ಸುಮಾರು ಒಂದು 40-42 ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀ ವಾಣಿ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮನೆ ಈಗಿರುವ ಹಿಂದಿನ ಮನೆ, ಮೊದಲಿನ ಮನೆ ಶಿಥಿಲಾವಸ್ಥೆಯಲ್ಲಿತ್ತು. ಇನ್ನೇನು ಬಿದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿತ್ತು. 1-2 ವರ್ಷದ ಮಳೆಗಾಲವನ್ನು ಭಾಳ ಕಷ್ಟದಿಂದಲೇ ದೂಡಿದ್ದೀವಿ. ಅಂದರೆ ಗಾಳಿ ಮಳೆ ಇರುವಂಥ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಉಳ್ಕೊಳ್ಳಿಕ್ಕೆ ಭಯ ಆಗುವಂಥ ಒಂದು ಸನ್ನಿವೇಶ ಇದ್ದಿತ್ತು. 7 ವರ್ಷದಿಂದ ದುಡಿದಿದ್ದೇನೆ. ಅಲ್ಲಿ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ನನ್ನಿಂದ ಏನು ತೊಂದರೆ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಇತ್ತೀಚೆಗೆ 1-1.5 ತಿಂಗಳ ಸಮಯದಲ್ಲಿ ಸರಿಯಾಗಿ ಶಾಲೆಗೆ ಹೋಗುವ ಒಂದು ಸಮಯಕ್ಕೆ ಸರಿಯಾಗಿ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಹೋಗ್ಲಿಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗುವುದಿಲ್ಲಲ್ಲ. ಇವರು ಮುಖ್ಯ ಶಿಕ್ಷಕರು, ಅದೇ ಮುಖ್ಯ ಶಿಕ್ಷಕರ ಹತ್ರ ಕೇಳ್ಕೊಂಡೆ, ಪರವಾಗಿಲ್ಲ, ಈ ಮನೆ ಗೃಹ ಪ್ರವೇಶ ಆದ ನಂತರ ಸರಿಯಾಗಿ ಬನ್ನಿ ಅಂತ ಹೇಳಿದ್ರು. ನಂದಾ ವೆಂಕಟೇಶ್ ಮುಖ್ಯವಾಗಿ ಅವರು ನಮ್ಮ ಒಂದು ನನಗೆ ಭಾಗ್ಯ ಅಂತ ಹೇಳ್ಬೋದು. ನಮ್ಮ ಶಾಲೆಗೆ ಇತ್ತೀಚೆಗೆ ಮೊದಲು ಬಂದು ಆಗಮಿಸಿದ್ದಾರೆ. ಅವರನ್ನ ನೋಡಿದ್ದೇನೆ. ಅವರಿಗೆ ನನ್ನ ಒಂದು ಮನದಾಳದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಇದೇನಂದ್ರೆ, ಪ್ರತಿ ಮನೆ ಕಟ್ಟಿದಾಗಲೂ ಕೂಡ ನಮ್ಮ ಕಲಾರಂಗದಲ್ಲಿ ನಾನು ಒಬ್ಬ ವಾಟ್ಸಪ್ ಮೆಂಬರು, ಅದರಲ್ಲಿ ಕಳಿಸ್ತಾ ಇರ್ತಾರೆ. ಇದನ್ನ ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ. 70ನೇ ಮನೆ, 71ನೇ ಮನೆ, 72ನೇ ಮನೆ. ಇದು ಹೇಗಾಗಿದೆ ಅಂದರೆ, ನಂಗೊಂದು ಯೋಚನೆ ಬಂತು. ಸಚಿನ್ ತೆಂಡೂಲ್ಕರ್ ಇರ್ಬೋದು ಅಥವಾ ವಿರಾಟ್ ಕೊಹ್ಲಿ, ಸಾಕಷ್ಟು ಜನ ಮೋಸ್ಟ್ಲಿ ಕ್ರಿಕೆಟ್ ಬಗ್ಗೆ ಫಾಲೋ ಮಾಡ್ತೀರಲ್ಲ, ಅವ್ರು ಸೆಂಚುರಿ ಹೊಡೆದ್ರೆ ಯಾರು ಏನು ಯೋಚನೆ ಮಾಡಲ್ಲ. ಅವ್ನು ಬಂದ್ರೆ ಒಂದು ಸೆಂಚುರಿ ಹೊಡಿತಾನೆ ಅಂತ ಲೆಕ್ಕ. ಈ ಕಲಾರಂಗದ ಕೆಲಸ ಹಾಗಾಗ್ಬಿಟ್ಟಿದೆ ಈಗ. ನೀವು ಮಾಡಿದ್ರೆ ಅದೀಗ ವಿಶೇಷ ಅನ್ಸೋದೇ ಇಲ್ಲ. ಯಾಕಂದ್ರೆ ಪ್ರತಿ ಎಷ್ಟು ಚಂದ ಮಾಡಿ ಆರ್ಗನೈಸ್ ಮಾಡಿ ಇದನ್ನ ಮಾಡ್ತೀರ. ಅದು ತುಂಬಾ ಖುಷಿ ಆಯ್ತು. ನಮಗೊಂದು ಅವಕಾಶ ಸಿಕ್ತಿದ್ರಲ್ಲಿ, ಅದು ಮೊದಲನೇ ವಿಷಯ. ಎರಡನೇ ವಿಷಯ, ಅಧ್ಯಾಪಕರ ಬಗ್ಗೆ ಯಾವಾಗಲೂ, ಶಿಕ್ಷಕ ವರ್ಗದ ಬಗ್ಗೆ ತುಂಬಾ ಒಂದು ಗೌರವ ನಮಗೆ. ಅವರು, ನಾವು ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಅನ್ಸಂಗ್ ಹೀರೋಸ್ ಅಂತಾರೆ. ದೇಶವನ್ನು ಕಟ್ಟೋದ್ರಲ್ಲಿ ಅವ್ರ ಪಾತ್ರ ತುಂಬಾ ದೊಡ್ಡದು. ಆದ್ರೆ ಅದನ್ನ ತೀವ್ರ ಗಣನೆಗೆ ತಗೊಂಡಿಲ್ಲ. ಈ ಹೆಚ್ಚಿನ ಹಳ್ಳಿಗಳ ಕಡೆ ಶಿಕ್ಷಕರದ್ದು ಎಲ್ಲ ಈ ಥರದ್ದೊಂದು ನಿಸ್ವಾರ್ಥ ಸೇವೆ ಅಂತ ಅನ್ಸುತ್ತೆ. ನೀವು ಮಾಡ್ತಾ ಇರೋ ಒಂದು ಕಾರ್ಯದ ಮುಂದೆ ನಾವೆಲ್ಲ ಮಾಡ್ತಾ ಇರೋದು ತುಂಬ ಚಿಕ್ಕದು, ಆಯ್ತಾ? ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಈ ಸಂಘ ಕೂಡ ತುಂಬ, ಸಂಘ ಸಂಸ್ಥೆ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವಕಾಶ ಕೊಟ್ಟಿದ್ದೀರಿ, ನಮಗೊಂಚೂರು ಅವಕಾಶ ಕೊಟ್ಟಿದ್ದೀರಿ. ಇದು ಖುಷಿ ಆಗುವಂಥ ವಿಷಯ. ಹೀಗೆ ನಿಮ್ಮ ಸಂಘದಲ್ಲಿ ಮುಂದೆ ಯಾವುದೇ ಥರವಾದ ನಮ್ಮ ಕೈಯಿಂದ ಆದ ಚಿಕ್ಕ ಸಹಾಯವನ್ನು ಖಂಡಿತ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಡ್ತೀನಿ. ಯಾಕಂದರೆ ನಮ್ಮ ಶಾಲೆಯ ಸರ್ ಹೇಳಿದ ಹಾಗೆ ಬಹುಭಾಗ ನಮ್ಮ ಶಾಲೆ ನಡೀತಾ ಇರುವಂಥದ್ದು ವೆಂಕಟೇಶ್ ದಂಪತಿಗಳಿಂದ, ನಂದಾ ದಂಪತಿಗಳಿಂದ. ಇದು ಈ ಸುರೇಂದ್ರ ಸರ್ ಅವರದ್ದು ಮನೆ ಅವರಿಂದ ಆಗ್ತದೆ ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ನನಗೆ ಅದನ್ನು ತುಂಬ ಏನೋ ಖುಷಿ ಆಯಿತು. ಹಾಗಾಗಿ ನನಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ. ಹಾಗೆ ನಮ್ಮ ಯಕ್ಷಗಾನ ಕಲಾರಂಗ ಇನ್ನೂ ಬೆಳೀಲಿ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ಹಾರೈಸ್ತಾ ಸುರೇಂದ್ರ ನಾಯ್ಕ ದಂಪತಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿದು ಹೃದಯ ತುಂಬಿ ಬಂತು. ಶ್ರೀಯುತ ಸುರೇಂದ್ರ ನಾಯ್ಕ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ,
ಸಂತೋಷವಾಗಿ ಈ ಮನೆಯಲ್ಲಿ ಇರಿ, ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಹೇಳಿ ನಂದೆರಡು ಮಾತು ಮುಗಿಸ್ತೀನಿ. ದೇವರ ರೂಪದಲ್ಲಿ ನಂದ ವೆಂಕಟೇಶ್ವರವರು. ನನಗೆ ಬಹಳ ಆಶ್ಚರ್ಯ ಆಗಿದ್ದಂದ್ರೆ ಜಗತ್ತು ಎಷ್ಟು ಸಣ್ಣದು ಮತ್ತು ಜಗತ್ತು ಉರುಟಾಗಿದೆ ಅನ್ನೋದಕ್ಕೆ ನಂಗೆ ನಿನ್ನೆ ನೀವು ಇನ್ವಿಟೇಷನ್ ಕಳಿಸಿದಾಗಲೇ ಗೊತ್ತು ಇವರು ದಾನಿಗಳಂತ. ನನ್ನ ಕನಸಲ್ಲೂ ನಾನು ಎಣಿಸಿರ್ಲಿಲ್ಲ. ಎಲ್ಲ ದೈವ ಇಚ್ಛೆ, ಒಂದು ವಿಶೇಷವಾದಂಥ ಒಂದು ದಾನ ಇದು. ಅದು ಸದ್ವಿನಿಯೋಗ ಆಗಿದೆ, ಒಳ್ಳೆಯವರಿಗೆ ಸೇರಿದೆ. ನಿಮ್ಮ ಕಲಾರಂಗ ಮಾಡ್ತಿರುವಂಥ ಎಲ್ಲ ಮಹತ್ವದ ಕೆಲಸದಲ್ಲಿ ಈ 89ನೇ ಮನೆ ಒಬ್ಬ ಅತ್ಯಂತ ಅಗತ್ಯ ಇರುವಂಥ ಒಂದು ಬಡ ಕುಟುಂಬಕ್ಕೆ ಮುಂಬರುವ 2 ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಎಲ್ಲ ಕೆಲಸಗಳಿಗೆ ಒಳ್ಳೆಯದಾಗ. ಸಾಮಾಜಿಕ ಚಟುವಟಿಕೆ ಅವರವ್ರ ಸಂತೃಪ್ತಿ ಕೊಡುವಂಥ ಹಲವಾರು ಕೆಲಸಗಳನ್ನು ಹಲವಾರು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಯಾರ್ದೋ ಒಂದು ನೋಡಿ ಬಂದಾಗ ಅಂಥದ್ದೊಂದು ನಮಗೆ ಮಾಡ್ಬೇಕಂತ ಅನ್ನಿಸಿದೆ ಅಂತೇಳಿ ಹೇಳಿದರೆ ಅದೊಂದು ಒಳ್ಳೆ ಕೆಲಸ ಆಗಿದೆ ಅಂತೇಳಿ. ಆದರೆ ನೋಡಿ ಬಂದ ಮೇಲೆ ಇದು ನಮ್ಮ ಹತ್ರ ಸಾಧ್ಯವೇ ಇಲ್ಲ ಅಂತ ಅನ್ನಿಸಿದ್ದು ಯಕ್ಷಗಾನ ಕಲಾರಂಗದ ಕೆಲಸಗಳು. ಯಾಕಂತೇಳಿ ಹೇಳಿದರೆ ಅವರ ಪರಿಶ್ರಮ, ಅವರು ಹಾಕ್ತಾ ಇರುವಂಥ ಪದ್ಧತಿ ಅಲ್ಲಿ ಯಾಕೆ ಕೇಳಿದರೆ ಇಷ್ಟೇ, ಒಂದು ನಿಸ್ವಾರ್ಥ ಸೇವೆ ಅದರಲ್ಲಿರುವಂಥ ಇದು. ಅವ್ರು ಹೇಳುವ ಹ್ಯಾಪಿ ವರ್ಲ್ಡನ್ನು ಪ್ರತಿ ಸರ್ತಿ ಮನೆ ದಾನ ಮಾಡುವಾಗ ನಾವು ನೋಡ್ತಾ ಇರ್ತೇವೆ. ಆ ಸಂತೋಷವನ್ನು ಇನ್ನೆಲ್ಲಿಯೂ ಯಾರಿಂದನೂ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದು ಅವರು ಮಾಸ್ಟರ್ ಏನು ಹೇಳಿದರು, ಅದರ ಆನಂದ ಏನಿದೆ ಅದು ಪೂರ್ತಿ ಅದು ಇವರಿಗೆ ಸಲ್ಲಬೇಕಾದ್ದು, ಅದು ಆ ರೀತಿ ಆಗ್ತಿರ್ತದೆ. ಆದರೆ ಆ ಕೊಡಬೇಕನ್ನುವರಿಗೆ, ಕೊಡುವವರಿಗೆ, ಇಂಥವ್ರಿಗೆ ಕೊಡ್ಬೋದು, ಈ ಸಂಸ್ಥೆ ಕೊಡ್ಬೋದು ಅನ್ನಿಸೋದಿದೆಯಲ್ಲ, ಅದು ಆ ಜೆನ್ವಿನ್ ಹ್ಯಾಂಡ್ಲಿಂಗ್ ಅಂತೇಳಿ ಏನಿದೆ ಅದು ಕಡೆ ಕರ್ಸೋದು. ಅತಿ ಹೆಚ್ಚು ಆಯ್ಕೆ ನಮ್ಮಲ್ಲಿ ಆಗ್ತಾರೆ ಅನ್ನೋದರಲ್ಲಿ ಒಂದು ವಿಷಯ ಏನು ಕೇಳಿದ್ರೆ, ಇಲ್ಲಿ ಇನ್ನೂ ಆರ್ಥಿಕವಾಗಿ ತುಂಬ ಹಿಂದುಳಿದವರು ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಒಟ್ಟು ನಮಗೆ ಬೈಂದೂರು ಕ್ಷೇತ್ರಕ್ಕೆ ಯಕ್ಷಗಾನ ಕಲಾರಂಗ ಅನ್ನೋದು ನಮಗೆಲ್ಲಿಯೋ ಒಂದು ಕಡೆ ಭವಿಷ್ಯಕ್ಕದ ಎಸೆಟ್ ಅಂತಲೇ ಇದೆ. ಸೊ ಹಾಗಾಗಿ ಆ ಕಲಾರಂಗದ ಚಟುವಟಿಕೆ ನೋಡುವ ಯೋಗ ಮತ್ತು ಭಾಗ್ಯ ನಮಗೆ ಸಿಕ್ಕಿದೆ. ಜೊತೆಗೆ ನಿಮ್ಮಂಥವ್ರನ್ನು ಜೋಡಿಸಿ ನಿಮ್ಮ ಒಂದು ಖುಷಿಯನ್ನು, ಹ್ಯಾಪಿ ವರ್ಲ್ಡನ್ನು ಹಂಚಿಕೊಳ್ಳುವಂಥ ಒಂದು ಸಂದರ್ಭ ನಮಗಿದೆ. ಸೊ ಇದನ್ನು ನೋಡಲಿಕ್ಕೆ ಓಡೋಡಿ ಬರೋದು ನಾವು. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ.